ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಹಣ್ಣು. ನಮ್ಮ ಬೇಗ ಬೇಗ ಹೊಗೆ ಕೊಡು, ಲೇಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ನನ್ನ ಡ್ರೈಯರ್ ಕಂಪ್ಲೀಟ್ ಕೆಟ್ಟೋಯ್ತು. ಅಲ್ಲೇ ಒಂದು 3 days ಆಯಿತು. ಮೊನ್ನೆ ಎಲ್ಲ ತಲೆ ಒಣಗಿಸೋಕ್ಕೆ ಆಗದಲ್ಲೇ ತಲೆನೋವು ಬಂದ್ಬಿಟ್ಟಿತ್ತು. ಅದಕ್ಕೆ ಇವತ್ತು ನಮ್ಮ ಸಾಂಬ್ರಾಣಿ ಹೊಗೆ ಹಾಕು ಅಂತ ಅಂದ್ಬಿಟ್ಟು ಕೊಡ್ತಿದ್ದಾರೆ. ಆ್ಯಕ್ಚುಲಿ ಈ ಅಭ್ಯಾಸ ಎಲ್ಲ ಇಲ್ಲ, ನಮಗೆ ಕೊಡಲ್ಲ. ಅದಕ್ಕೆ ನೋಡಿ ಡೋರೆಲ್ಲ ಕ್ಲೋಸ್ ಮಾಡಿ ಹೊಗೆ ಒಳಗೋಗ್ದಂಗೆ ಪಾಪುಗೆ ಹಾಕಮ್ಮ ಸಾಂಬ್ರಾಣಿನ. ಇರತ್ತೆ ಬಾ, ಎಲ್ಲೂ ಹೋಗಲ್ಲ. ನೀನು ಸ್ಟೂಲ್ ಮೇಲೆ ಇಟ್ಟರೆ ನಾನೆಲ್ಲಿ ಕೂತ್ಕೊಳ್ಳಿ. ನಮ್ಮ ಸಾಂಬ್ರಾಣಿ ತೆಗೆದು ಮೇಲಿಟ್ಟವ್ರೆ. ಬಿಡು, ಜಾಗ ಬಿಡು. ನಮಗೆ ಸಾಂಬ್ರಾಣಿ ಹೊಗೆ ಕೊಡೋದು ಗೊತ್ತಿಲ್ಲ, ಹೆಂಗೆ ಅಂತ ನಮ್ಗೆ ಅಭ್ಯಾಸನೇ ಇಲ್ಲ. ಬಾಕಕ್ಕೆ ಸವಿತೈತೆ, ಇದಕ್ಕೆ ಕೊಡಬಾರ್ದು ಅಂತ. ಅರ್ಧಂಬರ್ಧ ಡ್ರೈ ಆಯಿತು. ಆ್ಯಕ್ಚುಲಾಗಿ ಸ್ಕ್ಯಾಲ್ಪ್ ಡ್ರೈ ಮಾಡಬೇಕು. ಅದರಲ್ಲಿ ನನಗೆ ಕೊಡೋದಕ್ಕೆ ಆಗ್ತಾಯಿಲ್ಲ. ಸ್ಕ್ಯಾಲ್ಪಿಗೆ ಹಿಂಗೆ ಬಗ್ಗೆ ಹಿಂಗೆ ಕೊಟ್ಟರೆ ಕೂದಲಿಗೆ ಬರ್ತಾ ಇದೆ, ಅದು ಮುಖಕ್ಕೆ ಬರ್ತಾ ಇದೆಯಲ್ಲ. ಅಷ್ಟೊತ್ತಿಗೆ ಆ ಸ್ಮೋಕು ಕಮ್ಮಿ ಆಯಿತು. ನಮ್ಮ ಅಮ್ಮಂಗೂ ಆ ಸ್ಮೋಕ್ ಆಗಲ್ಲ. ಅದಕ್ಕೆ ಸಾಕು, ತೆಗಿ ಹಂಗೆ ಒಣಗಿಸಿದ್ರಾಯ್ತು ಅಂತ. ಬಿಸಿಲೇ ಇಲ್ಲ. ಬಿಸಿಲಿದ್ರೆ ಹೋಗಿ ಆರಾಮಾಗಿ ಬಿಸಿಲು ಕುತ್ಕೊಬಿಡ್ಬೋದು. ಚೆನ್ನಾಗಿ ಒಂದು 10 ನಿಮಿಷ, 1/4 ಗಂಟೆಲಿ ಒಣ್ಕೊಳ್ಳೋದೇನು. 3-4 ಡೇಸಿಂದನೂ ಬಿಸಿಲಿಲ್ಲ. ಏನು ಮಾಡೋದು, ಈಗ ಹಂಗೆ ಡ್ರೈ ಮಾಡಬೇಕಷ್ಟೇ. ಸದ್ಯಕ್ಕೆ ಒಂದು ಅರ್ಧನಾದರೂ ಡ್ರೈ ಆಯ್ತಲ್ಲ ಸಾಕು. ಹಿಂಗೆ ಬಾಕಿದ್ದು ಬೇಗ ಡ್ರೈ ಆಗುತ್ತೆ. ಪಾಪುದು ಸ್ನಾನ ಎಲ್ಲ ಆಗಿ ಮಲಗಿಸಿದಾಯಿತು. ಇವತ್ತು ಬ್ರೇಕ್ಫಾಸ್ಟಿಗೆ ಡೈರೆಕ್ಟ್ ನಾನ್ ವೆಜ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ. ಗಸಗಸೆ ಅದೆಲ್ಲ ಕುಡ್ದಿದ್ದಾಯಿತು ನಂದು ಮಾರ್ನಿಂಗು ರೌಂಡು. ನಮ್ಮ ಅಕ್ಕಗೆ ಕನ್ಫ್ಯೂಷನ್ ಆವಾಗಲಿಂದನೂ ಗೀ ರೈಸ್ ಮಾಡಲಾ ಬಿರಿಯಾನಿ ಮಾಡಲಾ ಅಂತ ಕೇಳ್ತಾವ್ರೆ. ಏನು ಮಾಡ್ತೀವ, ನಿಂಗೆ ಯಾವ್ದು ಈಸಿ ಹೇಳು. ಈಸಿ ಬಿಡು, ನಿನ್ಗೆ ಯಾವ್ದು ಬೇಕು ಅದೇ ಹೇಳು. ಗೀ ರೈಸೇ ಮಾಡಿ. ಎಲ್ಲಾನು ಅಷ್ಟೇ, ಎಲ್ಲಾನು ಈಸಿನೇ ಮಾಡ್ತಾರೆ. ಇದಂದರೆ ಒಂದು ಸರಿಗೆ ಆಗೋಗುತ್ತೆ, ಅದಂದರೆ ಎರಡು ಮಾಡಬೇಕಲ್ಲ ಅಂತ. ಸರಿ, ನಿಮ್ಗೆ ಯಾವ್ದು ಇಷ್ಟ, ಯಾವ್ದು ಟೇಸ್ಟ್ ಬೇಕು. ಬಿರಿಯಾನಿ ಟೇಸ್ಟ್ ಬೇಕಾ, ಗೀ ರೈಸ್ ಟೇಸ್ಟ್ ಬೇಕಾ? ಯಾವುದೇ ಕೊಟ್ಟರು ಒಂದೇ ಟೈಮ್ ಅಲ್ವಾ ಕೊಡೋದು. ಬೇಡ, ಗೀ ರೈಸೇ ಮಾಡು. ಯಾಕೆ ಗೊತ್ತಾ, ಪೆಪ್ಪರ್ ಡ್ರೈ ಉಳ್ಕೊಂಡ್ರು ಮಧ್ಯಾಹ್ನ ತಿನ್ಬೋದು. ಬಿರಿಯಾನಿ ಆದರೆ ಪೀಸು ಟೇಸ್ಟ್ ಇರಲ್ಲ. ಗೀ ರೈಸು ಪೆಪ್ಪರ್ ಡ್ರೈ ಮಾಡು. ಎಲ್ಪ್ ಬೇಕಾ ಏನಾದರೂ? ಬೇಕಾ? ಓಕೆ, ಬಂದು ನಾವು ಹೋಗಿ ಎಲ್ಪ್ ಮಾಡಿದ್ರೆ ಬೇಗ ಆಗತ್ತೆ. ಚಿಕನ್ನು ಆಲೇ 1 ವೀಕ್ ಆಗೋಯ್ತು ತಿಂದು. ಫುಲ್ ಮಿಸ್ ಮಾಡ್ಕೊತಾ ಇದೆ. ಮೊನ್ನೆನೇ ಕೇಳ್ತಾ ಇದ್ದೆ ನಾನು, ಸ್ಯಾಟರ್ಡೆ ನೈಟ್ 1 ಟೈಮ್ಗೆ ಚಿಕನ್ ಮಾಡ್ಕೊಳ್ಳೋಣ ಅಂತ. ಅವತ್ತು ನಾವು ಅಪ್ಪ ಅಮ್ಮ ಬ್ಯುಸಿ ಇದ್ದರು ಏನಕ್ಕೋ. ಅದಕ್ಕೆ ಇವಾಗ ಟೈಮ್ ಇಲ್ಲ ತಂದು ಮಾಡೋಕ್ಕೆ ಅಂದ್ಕೊಂಡು ಸುಮ್ಮನೆ ಇರ್ಸಿರಿ. ಸಂಡೇ ಮಂಡೇ ತಿನ್ನೋಲ್ಲ, ಅದಕ್ಕೆ ಟ್ಯೂಸ್ಡೇ ಬೆಳಗ್ಗೆನೇ ತಂದಿದ್ದಾರೆ ನಾವು ಅಪ್ಪ. ಮಧ್ಯದಲ್ಲಿ ಒಂದು ಸರಿ ಪಾಪು ಎದ್ದಿದ್ದ. ಹೋಗಿ ಅವನ್ನ ಪುನಃ ಮಲಗಿಸಿ ಬರೋ ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ಗೀ ರೈಸು ರೆಡಿನೇ ಆಗೋಗ್ಬಿಟ್ಟಿದೆ ಗೊತ್ತಾ. ಘಮ ಅಂತ ಇದೆ ಮನೆ ಎಲ್ಲ. ಅದು ಮನೇಲಿ ಮಾಡಿರೋ ತುಪ್ಪ ಬೇರೆ ಎಲ್ಲ ಒಳ್ಳೆ ಘಮ ಬರುತ್ತೆ. ನಮ್ಮ ಅಕ್ಕ ಇಲ್ಲಿ ನೋಡ್ಕೊಂತವ್ರು. ಸೊ ಅವ್ರು ಇವಾಗ ಅಲ್ಲಿ ಏನೇ ಹಾಕಿದ್ರು ಇವರಿಲ್ಲ ಅದನ್ನ ಹಾಕ್ತಾರಾ. ಪುಳಿಯೋಗರೆ ನೋಡ್ಕೊಂಡು ಚಿಕನ್ ಫ್ರೈ ಪೆಪ್ಪರ್ ನಾವು ಹೆಂಗೈತೆ. ಪೆಪ್ಪರ್ ಚಿಕನ್ ಪುಳಿಯೋಗರೆ ಮಾಡ್ತಾವ್ರೆ ಗೈಸ್ ಇವರು. ಮಾಡ್ತಾ ಇರೋದು ಗೀ ರೈಸು ಮತ್ತು ಪೆಪ್ಪರ್ ಚಿಕನ್ನು. ಕಲ್ತ್ಕೊಳ್ತಾ ಇರೋದು ಪುಳಿಯೋಗರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಘಮ. ನನಗೆ ಬೆಳ್ಳುಳ್ಳಿ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಯಾವಾಗಲೂ. ಅದನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿಬಿಟ್ರೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಆಮೇಲೆ ಗ್ರೀನ್ ಚಿಲ್ಲಿ, ಇದೆಲ್ಲ ಅಷ್ಟೇ. ಡೀಪ್ ಫ್ರೈ ಮಾಡಿದಾಗ ತಿನ್ನೋಕ್ಕೆ ಏನು ಸಖತ್ತಾಗಿರುತ್ತೆ ಅಂತೀರ ಟೇಸ್ಟು. ಇದು ಆಗ ಅಷ್ಟರಲ್ಲಿ ಒಂದು ಕ್ವಿಕ್ ನ್ಯಾಪ್ ತಗೊಂಡು ಬಂದೆ ನಾನು. ಆಯಿತಾ, ಒಳ್ಳೆ ಆರಾಮಾಗಿ ಬರ್ತಾಯಿದೆ. ಚಿಕನ್ ಪೆಪ್ಪರ್ ಡ್ರೈ, ಅಲ್ಲಿ ಇದೆ ಗೀ ರೈಸ್. ಬಿಸಿ ಹಾಕೊಂಡು ತಿನ್ಬಿಡೋಣ. ಕಾಂಬಿನೇಷನ್ ಅಂತೂ ಸಾಕಾಗಿದೆ ನೋಡಿ. ಕ್ವಿಕ್ಕಾಗಿ ಸಿಂಪಲ್ಲಾಗಿ ಆಗಬೇಕು ವಿತ್ ಕಮ್ಮಿ ಮಸಾಲ ಅಂದರೆ ಇದು ಬೆಟರ್ ಆಪ್ಷನ್ ಅಂತಂದೆ. ಗೀ ರೈಸ್ ಮಾಡಿಕೊಂಡು ಚಿಕನ್ ಡ್ರೈ ಮಾಡ್ಕೊಬಿಟ್ರೆ ಚಿಕನ್ ಪೀಸ್ ಸೇರಿಸ್ಕೊಂಡು ತಿಂತಾಯಿದ್ರೆ ಸೂಪರ್ ಎಮ್ಮಿ ಆಗಿದೆ. ನಿಜ ತುಂಬ ಚೆನ್ನಾಗಿದೆ.
ಟೇಸ್ಟ್ ಚೆನ್ನಾಗಿತ್ತು ಕಣಕ್ಕೆ. ನಿಜ ಚೆನ್ನಾಗದ. ಸೂಪರ್. ಥ್ಯಾಂಕ್ ಯು. ವೆಲ್ಕಮ್. ನಾನು ಹೇಳ್ಬೇಕು ನಿಮಗೆ ಥ್ಯಾಂಕ್ ಯು. ಹಬ್ಬದಿಂದ ಈಚೆಗೆ ಬರೀ ಸ್ವೀಟ್ಸ್ ತಿಂದು ತಿಂದು ಬಾಯೆಲ್ಲ ಕೆಟ್ಟೋಗಿತ್ತು. ನಾನ್ ವೆಜ್ ತಿನ್ನಂಗೆ ಆಗ್ಬಿಟ್ಟಿತ್ತು. ಸೂಪರ್ ಚೆನ್ನಾಯ್ತಲ್ವ. ಅವ್ರು ಮಾಡ್ಕೊಂಡು ಅವರೇ ಹೋಗ್ಲಿಕ್ಕತ್ತವ್ರೆ ನಂತರ. ನಾವೆಲ್ಲ ಸುಮ್ಮನೆ ಹೊಗಳ್ಕೊಳ್ಳಲ್ಲ. ಚೆನ್ನಾಗಿದೆ ಚೆನ್ನಾಗಿದೆ ಅಂತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ. ಓಕೆ. ನಾವು ಮಾಡಿದಕ್ಕೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ. ಸ್ಟ್ರಿಕ್ಟ್ ಆಫೀಸರ್. ಊಟ ಮಾಡಿಬಿಟ್ಟು ಚೆನ್ನಾಗಿ ಮಲ್ಕೊಬಿಡ್ಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿ ಇದ್ದೆ. ಇವತ್ತು ನಿದ್ದೆ ಆಗಿರಲಿಲ್ಲ ಸರಿಯಾಗಿ ಅಂದ್ಬಿಟ್ಟು ಏನೂ ಆಗಿಲ್ಲ. ಒಂದು ½ ಕೂಡ ಒಂದು ಸ್ಟ್ರೆಚ್ಚಲ್ಲಿ ನಾನು ನಿದ್ದೆ ಮಾಡೋಕ್ಕಾಗಲಿಲ್ಲ. ಮಧ್ಯದಲ್ಲಿ ನನ್ನ ಮಗ ಎದ್ದು ಹೇಳ್ತಿದ್ದ. ಜೊತೆಗೆ ಇವತ್ತು ಇದರಲ್ಲಿ ಪಾರ್ಸಲ್ ಮೇಲೆ ಪಾರ್ಸಲಪ್ಪ ನೋಡಿ, ಎಲ್ಲ ಪಾರ್ಸಲು ಇಲ್ಲಿ ಡಂಪ್ ಆಗಿದೆ. ಇಷ್ಟು ಪಾರ್ಸಲು OTP ಡೆಲಿವರಿನೇ ಇದ್ದಿದ್ದು. ಆ OTP ಹೇಳೋಕ್ಕೆ ಎದ್ದೋಗ್ಬೇಕಿತ್ತು. ಸಿಕ್ಕಾಬಟ್ಟೆ ಬೇಜಾರಾಗೋಗಿ ಒಂದು ಪಾಯಿಂಟಲ್ಲಿ ಫುಲ್ ಪೇಷನ್ಸ್ ಕಳೆದೋಗ್ಬಿಟ್ಟಿತ್ತು ನನಗೆ. ಇನ್ನಾಗಲ್ಲ ನನಗೆ ಅನ್ನೋ ಥರ ಎದ್ದು ಕೂತ್ಕೊಬಿಟ್ಟೆ. ಇನ್ನು ಮಲ್ಕೊಳ್ಳೋಕ್ಕೆ ಹೋಗಲಿಲ್ಲ. ಇನ್ನು ಸಾಹೇಬ್ರು ಕಂಪ್ಲೀಟಾಗಿ ಎದ್ರು. ಇವಾಗ ಕರ್ಕೊಂಡು ಬಂದಿದ್ದೀನಿ ಇವ್ರನ್ನ. ಈಗ ರೌಂಡ್ಸ್ ಹಾಕ್ಸ್ಬೇಕಂತೆ ಇವ್ರನ್ನ. ಇಷ್ಟೊತ್ತಿನಲ್ಲಿ ಇದೊಂದು ಎತ್ಕೊಂಡು ಒಂದು ರೌಂಡ್ ಓಡಾಡಿದ್ರೆ ಅವ್ರಿಗೆ ಸಮಾಧಾನ. ಅದಕ್ಕೆ ಓಡಾಡ್ಕೊಂಡು ಬರ್ತೀವಿ. ಇವಾಗ ಹೊರಗಡೆ ಕರ್ಕೊಂಡು ಹೋಗೋಕ್ಕಂತೂ ಆಗಲ್ಲ. ಇನ್ನೂ ಹೊರಗಡೆಗೆಲ್ಲ ಇವನ್ನ ಕರ್ಕೊಂಡು ಹೋಗ್ತಾಯಿಲ್ಲ. ಮನೆ ಒಳಗಡೆ ಅಷ್ಟೇ ಓಡಾಡಿಸೋದು. ನಮ್ಮ ಅಂತಾರೆ ಒಂದು 4.5 months ಆದಮೇಲೆ ಕರ್ಕೊಂಡು ಹೋಗ್ಬೋದು. ಜಸ್ಟ್ ಡೋರ್ ಹತ್ರಕ್ಕೆ ಕರ್ಕೊಂಡೋಗಿ ಕೂರಿಸ್ಕೋಬೋದು ಅಂತ. ಏನಕ್ಕೆ 4.5 months? ನನಗಂತೂ ಅದೆಷ್ಟೊತ್ತಿಗೆ ಬಿಡ್ತಾರಪ್ಪ ಇಲ್ಲಿ ಹೊರಗಡೆ ಕೂತ್ಕೊಳ್ಳೋಕ್ಕೆ. ನನಗೆ ತಣ್ಣಗೆ ಗಾಳಿ ಬೀಸತ್ತ. ಇಷ್ಟೊತ್ತಲ್ಲಿ ಕೂತ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಒಂದು 4:30 5 o'clock ಹಂಗೆ ಹೋಗಿ ಕೂತ್ಕೊಂಡ್ರೆ ಒಂದು 5:30 6 ತನಕ ಆಗಲ್ಲ ಬಿಡಿ. ಸೊಳ್ಳೆ ಜಾಸ್ತಿ ಆಗಿಬಿಡುತ್ತೆ 6 o'clock. ಒಂದು 5:30 5:45 ತನಕ ಕೂತ್ಕೊಂಡು ಒಳಗಡೆ ಬರ್ಬೋದು. ಅದರಲ್ಲಿ ಈಗ ಸ್ವಿಂಗ್ ಬೇರೆ ಇದೆಯಾ, ಇದನ್ನು ತಗೊಂಡೋಗಿ ಅಲ್ಲಿಗೆ ಶಿಫ್ಟ್ ಮಾಡ್ಕೊಬಿಟ್ರೆ ಚೆನ್ನಾಗಿರುತ್ತೆ ಕೂತ್ಕೊಳ್ಳೋಕ್ಕೆ. ನಾನಂತೂ ಕಾಯ್ತಾ ಇದ್ದೀನಿ ಆ ಟೈಮಿಗೆ. ಈಗ ರೌಂಡ್ಸ್ ಹಾಕ್ಸೋಣ ಇವನಿಗೆ. ಕೇಳ್ತಾವನೆ ನಿಂತಿದ್ದೀನಂತೆ. ಅದಕ್ಕೆ ಅಲ್ಲಿ ಮಾಗಾಡ್ತಾ ಇರೋದು ಓಡಾಡಮ್ಮ ಅಂತ. ಸಾಹೇಬ್ರದ್ದು ಪ್ರಪಂಚ ಪರ್ಯಟನೆ ಮುಗೀತಪ್ಪ. ಇವಾಗ ಫುಲ್ ಹ್ಯಾಪಿ ಅವರು. ನಮ್ಮಪ್ಪ ನಮ್ಮಮ್ಮ ಎಲ್ಲ ಹೊರಗಡೆ ಕೂತಿದ್ದಾರೆ. ಅದಕ್ಕೆ ಕರ್ಕೊಂಡು ಹೋಗೋಣ ಒಂದು 5 ನಿಮಿಷ ಅಂದ್ಕೊಂಡು ಅವನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಕ್ಸು ಕ್ಯಾಪು ಎಲ್ಲ ಹಾಕ್ಕೊತಾ ಇದ್ದೀನಿ. ಸಾಹೇಬ್ರು ಓಡಾಡೋಕ್ಕೆ ಹೋಗ್ಬೇಕಂತೆ ಹೊರಗಡೆಗೆ. ಆಯ್ತಲ್ಲ ಕಟ್ಬಿಡೋಣ. ಟೋಪಿ ಕಟ್ಟಿಸ್ಕೊಳ್ಳೋದು ಅಂದರೆ ಆಗಲ್ಲ ಗೊತ್ತಾ? ಹೆಂಗೆ ಕೋಪ ಬರುತ್ತೆ ಕಟ್ಬಿಟ್ರೆ. ಬೇಡಮ್ಮ ಅಂತಾನೆ. ಆಗೋಯ್ತಲ್ಲ ಬಂಗಾರು. ಬನ್ನಿ ಹೋಗೋಣ. ಆಯ್ತು ಬನ್ನಿ ಹೊರಗಡೆ ಹೋಗೋಣ. ಬನ್ನಿ ಹೊರಗಡೆ ಹೋಗೋಣ. ಆಯ್ತಲ್ಲ. ಹೊರಗಡೆ ಕರ್ಕೊಂಡೋಗೋಣ ಅಂತ ಕರ್ಕೊಂಡೋಗ್ತಾ ಇದ್ದೀನಿ. ಟೋಪಿ ಸಾಕ್ಸ್ ಎಲ್ಲ ಹಾಕ್ಕೊಂಡು ಇಲ್ಲೇ ಜಸ್ಟ್ ನಮ್ಮ ಸೈಡ್ ಡೋರಲ್ಲಿ ಕೂರಿಸ್ಕೊಳ್ಳೋಣ ಅಂತ. ಈ ಕ್ಯಾಪು ನನ್ನ ತುಂಬ ಫೇವ್ರೆಟ್. 3 ಕಲರಲ್ಲಿ ತಗೊಂಡಿದೆ. ಒಳ್ಳೆ ರ್ಯಾಬಿಟ್ ಮರಿ ಥರ ಕಾಣೋನು. ಇದನ್ನ ಹಾಕಿದ್ರೆ ಇವಾಗ ಹಾಲು ಚಿಕ್ಕದಾಗತ್ತೆ. ಅದಕ್ಕೆ ಇದನ್ನು ಎತ್ತಿಟ್ಕೋಬೇಕು ಅಂತ ಅನ್ಕೊಳ್ಳಿ. ಸ್ಪೆಷಲಿ ಈ ಬ್ಲೂ ಕಲರು ನನಗೆ ಸಿಕ್ಕಾಬಟ್ಟೆ ಇಷ್ಟ. ನಮ್ಮ ಮನೆ ಎಲ್ರಿಗೂ ಇದು ನೋಡಿ ಕರ್ಕೊಳ್ಳಿ. ಸಾಕ್ಸು ಕ್ಯಾಪ್ ಹಾಕೊಂಡು ಬಂದಿದ್ದೀನಿ ಕಣಮ್ಮ. ಮೈ ತುಂಬ ಬಟ್ಟೆ ಹಾಕಿಲ್ವಂತೆ. ಒಳಗಡೆ ಫುಲ್ ಬೆವರ್ತಾ ಇರ್ತಂತಾನೆ. ಒಂದು 5 ನಿಮಿಷ ಗಾಳೀಲಿ ಇರಲಿ ಬಿಡು. ಇವ್ರು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಸೀಬೆಹಣ್ಣು ತಿನ್ಬೋದಂತೆ. ನಾನು ನನ್ನ ಮಗ ಮಾತ್ರ ಬರಂಗಿಲ್ವಂತೆ. ಇಲ್ಲಿ ಕೂತ್ಬಿಟ್ಟಿದ್ದಾರೆ. ಇಲ್ಲಿ ಅವ್ವ ನೀನು ಮಾತಾಡಿಸ್ತಾವನೆ. ಏನೋ ಸಂಕಟ ಹೇಳ್ತಾವನೆ. ಫೋನ್ ತಗೋ ಅಣ್ಣನ ಜೇಬಲ್ಲಿ. ಕೈ ಮುಗಿ ಬಂದು ನಮ್ಮ ಮಮ್ಮಿಗೆ. ಕೈ ಮುಗಿಯಮ್ಮ ಮಮ್ಮಿಗೆ. ಮಾಮಿ ಒಳ್ಳೇದು ಮಾಡಪ್ಪ ಬೆಂಕಿ ಮಾಮಿ. ನಮ್ಮದು 7 ಕೋಟಿ ಇದೆಯಲ್ಲ ನಿಮ್ಮ ಹತ್ರ, ನಮಗೆ ಕೊಟ್ಬಿಡಪ್ಪ. ನಂದೇ ಕೈಲಿ ಕೊಡಪ್ಪ, ಲೆಕ್ಕ ಬರಿತೀನಿ. ಹೇಳಪ್ಪ ಪ್ಲೀಸ್ ವೆಂಕಿ ಮಾಮಿ, ನಂದೇ ಕೈಲಿ ಕೊಡಿ ನೀವು. ಹೇಳು ಮೊನ್ನೆ. ಆಯ್ತು ಬನ್ನಿ ಆಯಿತು ಹೋಗೋಣ.
ಪಾಪುನ ಎತ್ಕೊಂಡು ಓಡಾಡಿಸ್ತಾ ಇದ್ನ ಕಿರಿಕಿರಿ ಮಾಡ್ತಾ ಇದ್ದ ಅಂದ್ಬಿಟ್ಟು ಯಾವಾಗಲಾರು ಹಿಂಗೆ ಅಪರೂಪಕ್ಕೆ ಪೂಜೆ ರೂಮ್ ಹತ್ರ ಕರ್ಕೊಂಡೋಗಿ ಫೋಟೋಸ್ ತೋರಿಸ್ತಾ ಇರ್ತೀನಿ. ಸುಮ್ಮನೆ ಹಂಗೇನೆ ಪರಿಚಯ ಮಾಡಿಸೋಣ ದೇವ್ರುಗಳನ್ನ ಅಂತ ಅಷ್ಟೇ. ಅದು ಟೀಚಿಂಗ್ ಅಲ್ಲ, ಸುಮ್ಮನೆ ತೋರಿಸ್ತಾ ಇರೋದಷ್ಟೇ. ಅದಕ್ಕೆ ಹೇಳ್ಕೊಡ್ತಾ ಇದ್ದೆ ವೆಂಕಿ ಮಮ್ಮಿಗೆ, ಕೇಳಪ್ಪ ಏಳುಕೋಟಿ ಅಂತ. ನಿಮಗೆ ಗೊತ್ತಿರ್ಬೋದು, ಅದು ಮೈಲಾರ್ ಲಿಂಗಂದು ಮತ್ತು ವೆಂಕಟೇಶ್ವರದ್ದು ಒಂದು ಸ್ಟೋರಿ ಇದೆಯಲ್ಲ, 7 ಕೋಟಿ ಸ್ಟೋರಿ. ಅದನ್ನು ಹೇಳ್ಕೊಂಡು ಸುಮ್ಮನೆ ರೇಗಿಸ್ತಾ ಇರ್ತೀವಿ ನಾವು ಇಲ್ಲಿ ನಮ್ಮ ಅಪ್ಪಂಗೆ, ಇಲ್ಲಿ ನಮ್ಮ ಮನೇಲಿ ಎಲ್ರಿಗೂ. ನಮ್ದು 7 ಕೋಟಿ ಇದೆ, ನಿಮ್ಮ ಹತ್ರ ಕೊಡಿ ಅಂತ ಅದನ್ನು ಹೇಳ್ತಾ ಇದ್ದೆ ಅಷ್ಟೇ. ಪಾರ್ಸಲ್ ಬಂದಿದೆ ಅಂತ ಅವಾಗಿಂದ ಹೇಳ್ತಾ ಇದ್ನಲ್ಲ, ಬಲ್ಲೆ ಟಾರ್ಚರ್ ಕೊಟ್ಟಿದ್ದು ಪಾರ್ಸಲ್ಗಳು ಇವು. ಇಷ್ಟು ದೊಡ್ಡ ಬಾಕ್ಸಲ್ಲಿ ಅದು ಏನು ಬಂದಿದೆ ಅನ್ನೋದೇ ಗೊತ್ತಿಲ್ಲ, ಏನು ಆರ್ಡ್ರ್ ಮಾಡಿದೆ ಅನ್ನೋದೇ ಗೊತ್ತಿಲ್ಲ. ಇದಂತೂ ನೈಕಾಯಿಂದ, ಇದು ನಂದು ಶಾಂಪೂ ಮತ್ತು ಪಾಪುದು ಏನೋ ಆರ್ಡ್ರ್ ಮಾಡಿದ್ದೆ. ಪಾಪುಗೆ ಏನು ಸೋಪು ಮತ್ತು ಕಾಜಲ್ ಏನೋ ಆರ್ಡ್ರ್ ಮಾಡಿದ್ದೆ. ಇದು ಸೊ ಅದೇನು ಓಪನ್ ಮಾಡಲ್ಲ ನಾನು, ಇದೇನು ಅಂತ ಗೊತ್ತಿಲ್ಲ, ಅದಕ್ಕೆ ಓಪನ್ ಮಾಡಿ ನೋಡೋಣ ಅಂತ. ಮರ್ತೇ ಹೋಗಿದೆ ನಾನು ಇಷ್ಟು ದೊಡ್ಡ ಬಾಕ್ಸಲ್ಲಿ ಕಳ್ಸೋ ಅಂಥದ್ದು ಏನು ಆರ್ಡ್ರ್ ಮಾಡಿದೆ ಅಂತ. ಇದು ಎಲ್ಲಿಂದ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ಎಲ್ಲಿಂದ ಇದು ಬಂದಿರೋದು? ಎಲ್ಲಿಂದ ಬಂದೈತೆ? ಅಮೆಝಾನಿಂದನೂ ಅಲ್ಲ, ಇದು ಗೊತ್ತೇ ಆಗ್ತಾ ಇಲ್ಲ ಎಲ್ಲಿಂದ. ಯಾರಾದ್ರು ಗಿಫ್ಟ್ ಕಳ್ಸೋರ ಸರ್ಪ್ರೈಸ್ ಆಗಿ? ಓಪನ್ ಮಾಡಿ ನೋಡು, ನನ್ನ ಹೆಸ್ರಲ್ಲಿ ಬಂದಿರೋದು. ನಿನ್ನ ಹೆಸ್ರಲ್ಲ ಅಂದರೆ ಅಮೆಝಾನ್ ಹಂಗೆ ಅಲ್ವೇಂದ್ರಣ್ಣ ಕೇಳಿದವರು? ಹಂಗಂದ್ರೆ ನಿನಗೆ ಇರ್ಬೇಕಂತ. ಇದು ಎಲ್ಲಿ ಓಪನ್ ಮಾಡೋದಿದು? ಬಾಂಗಿ ನೋಡೇ ಅಮ್ಮ, ಆಮೇಲೆ ಆಚೆ ಕಡೆ ಕಳಿಸ್ತೀನಿ, ಅಲ್ಲಿ ಓಪನ್ ಮಾಡಿ ಬರೀವಂತೆ ಅಲ್ವಾ? ಇದೆಲ್ಲ ಓಪನ್ ಮಾಡೋದು ಗೊತ್ತಾಯ್ತಾ ಇಲ್ಲ, ಎಲ್ಲ ಫುಲ್ ಕಟ್ ಮಾಡತ್ತಾಗೆ. ಕಟ್ ಮಾಡೋಕ್ಕೆ ಸಿಗ್ತಾ ಇಲ್ವಲ್ಲ. ಸೆಲ್ಲೋ ಟೈಪ್ ಎಲ್ಲ ಹಾಕೋರೆ ಅನ್ನೋದೇನೆ, ಎಲ್ಲ ಕಡೆಗೂ ಸೆಲ್ಲೋ ಟೈಪ್ ಹಾಕೋರೆ. ಯಾವ್ದಕ್ಕೂ ನೋಡ್ಕೊಂಡು ಓಪನ್ ಮಾಡವ, ನೋಡ್ಕೊಂಡು ಹಿಂಗೆ ಓಪನ್ ಮಾಡ್ಬೋದು. ನಾವು ಅಪ್ಪ ಮಾತಾಡ್ತಾ ಇರೋದು ಮಗನ ಜೊತೆ, ಮಲ್ಗಿದ್ದ ಅನ್ಕೊಂಡು ಬಂದೆ, ಟನ್ ಅಂತ ಎದೆ ತಕೊಂಡಿದ್ದೆ. ಏನ್ರು ಇದಿನ್ನು ಗುರುವಾರಕ್ಕಿತ್ತು ಡೆಲಿವರಿ, ಇಷ್ಟು ಬೇಗ ಕಳ್ಸೋ. ನೆನ್ನೆ ನೈಟ್ ಬುಕ್ ಮಾಡಿದ್ದು, ಇವತ್ತು ಅಲ್ಲಿ ಕಳ್ಸಿಬಿಟ್ಟವ್ರೆ. ನನ್ನ ಹೆಸ್ರಲ್ಲಿ ಕಳ್ಸೋರೆ, ನನ್ನ ಹೆಸ್ರಲ್ಲಿ ಬುಕ್ ಮಾಡಿದ್ದ. ಅಮೆಝಾನಲ್ಲಿ ಊರಿಗೆ ಆರ್ಡ್ರ್ ಮಾಡೋಕ್ಕೆ ನಿನ್ನ ಹೆಸರು ಆ್ಯಡ್ ಮಾಡಿರ್ತೀನಲ್ಲ, ಅದೇ ಅಡ್ರೆಸ್ ಕಂಟಿನ್ಯೂ ಆಗುತ್ತಷ್ಟೇ. ಕಳ್ಸಿದ್ರು ಬೆಳಗ್ಗೆನಾದರೂ ಕಳ್ಸಿರೋ ಸಾಕಸೇ ಇರ್ತಾ ಇರಲಿಲ್ಲ ನನಗೆ. ಸಾಂಬ್ರಾಣಿ ಹಾಕ್ಕೊಂಡು ಸೇಮೆ ಮೊದಲಿದ್ದಿದ್ದು ಅದೇ ಇದನ್ನ ಆರ್ಡ್ರ್ ಮಾಡಿದ್ದು. ಅದು ಮನುದು ಫಸ್ಟ್ ಯೂಸ್ ಮಾಡ್ತಾ ಇದ್ದಿದ್ದು. ಏರ್ ಡ್ರೈಯರ್ ಇನ್ನೇನು ನೋಡೋ ಅಂಥದ್ದು ಏನಿಲ್ಲ, ಯೂಸ್ ಮಾಡಿರೋದೇ ಪ್ರಾಡಕ್ಟ್ ಆಗಿರೋದ್ರಿಂದ ಚೆಕ್ ಮಾಡೋ ಅಂಥದ್ದು ಏನಿಲ್ಲ. ಮೊದಲು ತಗೊಂಡಿದ್ದು ಮಾತಾಡ್ತಾ ಇರೋದು. ಪಾಪು ಸುತ್ತ ನೋಡ್ತಾವನಲ್ಲ, ಅದಕ್ಕೆ ಮನೆ ಸರಿಯಾಗಿ ಕಟ್ಟಿಲ್ವೇನೋ, ಏನಾದ್ರು ಆಲ್ಟ್ರೇಷನ್ ಇದ್ರೆ ಹೇಳೋ ಅಂತ ಕೇಳ್ತಾವ್ರೆ. ಹ್ಞೂ ಅಂದರೆ ಮಾಡಿಸ್ತಾರಾ? ಹ್ಞೂ ಅಂದ ಅವನು. ಹ್ಞೂ ಅಂದ ಪಾಪ ಅವನು. ಈಗ ಮಾಡಿಸ್ಕೊಡ್ಬೇಕು ಆಲ್ಟ್ರೇಷನ್ ಅವರು. ಸೊ ಅದೇ ಹೇಳ್ತಾ ಮನು ಮೊದಲು ಒಂದು 10-12 ವರ್ಷ ಯೂಸ್ ಮಾಡಿದ್ದಾರೆ, ಹಂಗಾಗಿ ಅದನ್ನೇ ತರಿಸ್ಕೊಳ್ಳೋಣ ಅಂದ್ಕೊಂಡು ತರಿಸಿದ್ದು. ನೇನು ಟೆಸ್ಟ್ ಗಿಸ್ಟ್ ಎಲ್ಲ ಏನಿಲ್ಲ, ಜಸ್ಟ್ ರನ್ ಆಗತ್ತಾ ಅಂತ ಒಂದು ಟೆಸ್ಟ್ ಮಾಡ್ಕೊತೀನಿ. ಇಷ್ಟ ಆಗಿತ್ತು. ಇವತ್ತಿನ ದಿನ ಹೋಗ್ತೀನಿ, ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಹಾಗಾಗಿ ನಿಮಗೆ ಬಾಯ್ ಹೇಳ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಡ್ಯಾಡಿ ಇಲ್ಲಿ ನೋಡಿ, ನಿಮಗೆ ಕಮೆಂಟು, ಅಪ್ಪ ಮಾತು ಕ್ರೇಜಿ. ಪ್ಲೀಸ್ ಅಕ್ಕ, ಅಪ್ಪಾಜಿ ಹತ್ರ ನನ್ನ ನೇಮ್ ಹೇಳ್ಸಿ ಪ್ಲೀಸ್ ಅಂತೆ. ಓದಿ ಅಲ್ಲಿ. ಓ ನಮ್ಮ ಡ್ಯಾಡಿ ಸ್ಪೆಕ್ಟ್ಸ್ ಹಾಕಿಲ್ಲ. ಶಮಿಕನ ಏನದು? ಸಮೀಕ್ಷಾ ಹೇಳ್ಬೇಕಾ? ಹ್ಞೂ ಕೇಳ್ತವ್ರ ಪಾಪ. ಸಮೀಕ್ಷಾ ಹಾಯ್. ಹಾಯ್ ಸಮೀಕ್ಷಾ. ಮೊಬೈಲ್ ನೋಡ್ಕೊಂಡು ಹಾಯ್ ಅಷ್ಟೇ ಹಾಯ್ ಅಂತೆ ಬಿಟ್ಟರೆ. ಇನ್ನು ಬೆಳಗ್ಗೆ ತನಕನೂ ನೋಡ್ತಾ ಇರ್ತಾರೆ, ಯಾಕೆಂದರೆ ನಮ್ಮಪ್ಪ ಸ್ಪೆಕ್ಟ್ಸ್ ಹಾಕೊಂಡಿಲ್ಲ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.